Hello students, welcome to Parivartan Physics. See, yesterday itself we have got the date for KCT 2024. ಆಮೇಲೆ ಸೆಕೆಂಡ್ ಪಿ ಯು ಸಿ ಟೆಂಟೇಟಿವ್ ಟೈಮ್ ಟೇಬಲ್ ಅಂತೂ ನಮಗೆ ಆಲ್ರೆಡಿ ಬಂದದ್ರಿ. ಸೊ ಇಟ್ ಈಸ್ ಕ್ಲಿಯರ್ ನೌ, ದ ಪಿಕ್ಚರ್ಸ್ ಆರ್ ವೆರಿ ಕ್ಲಿಯರ್. ನಮ್ಗೆ ಉಳಿದಿರೋಂಥ ಟೈಮ್ ಭಾಳ ಲಿಮಿಟೆಡ್ ಅದ ರೀ, ರೈಟ್? ಸಿ ಫಾರ್ ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್ ಎಕ್ಸಾಮ್ ದೇರ್ ಆರ್ ಓನ್ಲಿ ಅರೌಂಡ್ 70 days ಲೆಫ್ಟ್ ಫಾರ್ ಅಸ್ ಅಕಾರ್ಡಿಂಗ್ ಟು ದ ಟೆಂಟೇಟಿವ್ ಟೈಮ್ ಟೇಬಲ್. ಒಂದೆರಡು ದಿನ ಹೆಚ್ಚು ಕಡಿಮೆ, ರೈಟ್? ಆ್ಯಂಡ್ ಫಾರ್ KCT 100 days ಆರ್ ಲೆಫ್ಟ್, ರೈಟ್? ಸೊ ದೀಸ್ ಆರ್ ದ ಟೈಮ್ ಲಿಮಿಟ್ಸ್ ವಿಚ್ ಆರ್ ಲೆಫ್ಟ್ ಫಾರ್ ಅಸ್, ರೈಟ್? ಸೊ ಈಗ ವೆನ್ ವಿ ಆರ್ ಆಲ್ಮೋಸ್ಟ್ ಇನ್ ದ ಎಜ್ ಆಫ್ ದ ಸೆಕೆಂಡ್ ಪಿ ಯು ಸಿ ನಾವು, ರೈಟ್? ಈಗ ನಾವು ಆಲ್ಮೋಸ್ಟ್ ಎಂಡಿಗೆ ಇರೋದ್ರಿಂದ ಈಗ ಇವೆಲ್ಲ ಡೇಟ್ಸ್ ಟೈಮ್ ಟೇಬಲ್ ಬಂದ್ಮೇಲೆ ಬಹಳಷ್ಟು ಜನರಿಗೆ ನಮ್ಗೆ ಪ್ರೆಷರ್ ಕ್ರಿಯೇಟ್ ಆಗಿರ್ತದೆ ರೀ. ವಿ ಆರ್ ಇನ್ ಲೋ ಕಾನ್ಫಿಡೆನ್ಸ್, ವಿ ವಿಲ್ ಬಿ ಇನ್ ಟೆನ್ಷನ್, ಸೊ ಆ್ಯಂಡ್ ಸೊ ಇಟ್ ಹ್ಯಾಪನ್ಸ್, ರೈಟ್? ಯಾಕಂದ್ರೆ ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಆಫ್ ಯುವರ್ ಲೈಫ್. ಸೊ ಅದನ್ನ ನಾವು ಈಗ ಫೇಸ್ ಮಾಡುವಂಥ ಟೈಮ್ ಬಂದದ್ರಿ. ಬಟ್ ಯು ರಿಮೆಂಬರ್ ದಿಸ್, ಇಲ್ಲಿವರೆಗೂ ಸಾಕಷ್ಟು ಎಕ್ಸಾಮ್ಸ್ಗಳನ್ನು ಬರೆದಿದ್ದೀವಿ. ವಿ ಹ್ಯಾವ್ ರೆಡ್ ಆಲ್ ದ ಚಾಪ್ಟರ್ಸ್, ಫುಲ್ ಸಿಲೆಬಸ್ ಮೇಲೆ ಎಕ್ಸಾಮ್ಸ್ ಬರೆದಿದ್ದೀವಿ, ಚಾಪ್ಟರ್ ವೈಸ್ ಟೆಸ್ಟ್ಗಳನ್ನು ಬರೆದಿದ್ದೀವಿ, ಇಂಟರ್ನಲ್ ಟೆಸ್ಟ್ಗಳನ್ನು ಬರೆದಿದ್ದೀವಿ, ಮಿಡ್ ಟರ್ಮ್ ಎಕ್ಸಾಮ್ಸ್ ಬರೆದಿದ್ದೀವಿ. ಸೊ ವಿ ಹ್ಯಾವ್ ಆಲ್ಮೋಸ್ಟ್ ರಿಟನ್ ಮೆನಿ ನಂಬರ್ ಆಫ್ ಎಕ್ಸಾಮ್ಸ್ ಅಪ್ ಟಿಲ್ ಟುಡೇ. So on these, after writing so many exams, we have almost prepared for this exam. ಈ exam ನಾವು already prepare ಆಗಿದ್ದೀವಿ, ನಾವು already syllabus ನ ಓದ್ಕೊಂಡು ಇಟ್ಕೊಂಡಿದ್ದೀವಿ, right? We are almost prepared. This should be in your mind first. ನಾವು ಇನ್ನೂ ಏನೂ ಓದಿಲ್ಪ ಅಂತ ಏನಿಲ್ಲ, ನಾವು ಸಾಕಷ್ಟು ಓದಿದ್ದೀವಿ ರೀ, ಸಾಕಷ್ಟು ಎಕ್ಸಾಮ್ಸ್ಗಳನ್ನು ಬರೆದಿದ್ದೀವಿ. ಸೊ ದ ಸಿಲೆಬಸ್ ಈಸ್ ವಿತ್ ಅಸ್, ನಮ್ಮ ಹತ್ರ ಆಲ್ರೆಡಿ ಸಬ್ಜೆಕ್ಟ್ ಅದ ರೀ. ಓನ್ಲಿ ಥಿಂಗ್ ಇಸ್, ಈಗ ಉಳಿದಿರುವಂಥ ಲಿಮಿಟೆಡ್ ಟೈಮ್ ಏನಿದೆ, ಈ ಟೈಮ್ ಒಳಗೆ ನಾವು ಓದ್ಕೊಂಡಿರುವಂಥ ಸಿಲೆಬಸ್ಸನ್ನ ಸರಿಯಾಗಿ ಒಂದು ಸರಿಯಾದ ಪ್ಯಾಟರ್ನ್ ಅಲ್ಲಿ ನಾವು ಅದನ್ನ ರಿವೈಸ್ ಮಾಡ್ಕೋಬೇಕು. ಸೊ ದಟ್ ನಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗಬೇಕು, ಆ ಥರ ನಾವು ಅದನ್ನ ಪ್ರಿಪೇರ್ ಆಗಬೇಕು. ಸೊ ದಟ್ ಈಸ್ ದ ಮೇನ್ ಥಿಂಗ್ ನಾವು, ರೈಟ್? ಸೊ ದಿಸ್ ಟೈಮ್ ಇಸ್ ವೆರಿ ಕ್ರೂಷಿಯಲ್. ಈ ಕ್ರೂಷಿಯಲ್ ಟೈಮ್ ಒಳಗೆ ನಾವು ಯಾವ ಥರ ಪ್ರಿಪೇರ್ ಆಗ್ತೀವಿ, ಯಾವ ಥರ ನಮ್ಮ ಕಾನ್ಫಿಡೆನ್ಸ್ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ, ದಟ್ ಮ್ಯಾಟರ್ಸ್ ದ ಮೋಸ್ಟ್, ರೈಟ್? ನಾವು ಜಾಸ್ತಿ ಓದೋದು ಇಂಪಾರ್ಟೆಂಟ್ ಅಲ್ಲ, ಆ ಓದಿದ್ದನ್ನ ಕರೆಕ್ಟ್ ಆಗಿ ನಾವು ಯುಟಿಲೈಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ರೀ. ಈ ಟೈಮನ್ನು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡು ಪ್ರೆಷರ್ ಹ್ಯಾಂಡಲ್ ಮಾಡಿ ಕಾನ್ಫಿಡೆನ್ಸ್ ನಾವು ಸರಿಯಾದ ಲೆವೆಲ್ ಇಟ್ಕೊಳ್ಳುವಂಥದ್ದು ಒಂದು ಬಹಳ ಇಂಪಾರ್ಟೆಂಟ್ ಕ್ರೂಷಿಯಲ್ ಥಿಂಗ್ ಅದ್ರಿ. ದಟ್ ವಿ ಹ್ಯಾವ್ ಟು ಲರ್ನ್, right? So for that what we have to do, that is itself what we are going to learn today. Adinna ನಾವು ಇವತ್ತು ನೋಡೋರ್ತೀವಿ, right? So I am going to tell you a strategy to cover the entire physics within this span of days, within this span of time, and maintain your good confidence level as well as cover the physics in a very effective way, right? So that strategy is called section strategy. I have named it as section strategy. So is section strategy antandre enu? See, section strategy means by following this strategy we can cover the physics within the time limit and we can get a very good confidence level to face the exam. These two things we are going to surely get by this section strategy, right? You just watch this video completely up till the end. You will get to know what is the exact meaning of section strategy and how to utilize this strategy completely, right? Okay, next note. ಈಗ ನಮಗೆ ಸಿ ಈ ಸೆಕ್ಷನ್ ಸ್ಟ್ರಾಟಜಿ ಅಂತಂದ್ರೆ ಫಸ್ಟ್ ನಾವು ಈ ಕ್ವೆಶನ್ ಪೇಪರ್ ಒಳಗೆ ಏನ್ ನಮಗೆ ಪಾರ್ಟ್ಸ್ ಅದಾವ, ಸೆಕ್ಷನ್ಸ್ ಅದಾವ, ABCD ಅಂತ, ಅವು ನಮಗೆ ಆಲ್ರೆಡಿ ಗೊತ್ತದಾವ. ಬಟ್ ಆ ಸ್ಟ್ರಾಟಜಿ ಅದ್ರ ಮೇಲೆ ಬೇಸ್ಡ್ ಇರೋದ್ರಿಂದ ವಿ ವಿಲ್ ಜಸ್ಟ್ ಗೋ ಆನ್ ಸೀಯಿಂಗ್ ಅಬೌಟ್ ಇಟ್. ಪಾರ್ಟ್ ಎ ನಮಗೆ ಆಲ್ರೆಡಿ ಗೊತ್ತದ್ರಿ, 1 mark ಕ್ವೆಶನ್ಸ್ ಅದಾವ, 15 and 5 marks, 15 marks MCQs, 5 marks fill in the blanks, right? We know this. ಇವೆಲ್ಲ ನಿಮಗೆ ಆಲ್ರೆಡಿ ಗೊತ್ತಿರ್ತಾವ್ರಿ. ಐ ಆಮ್ ಜಸ್ಟ್ ಟೆಲಿಂಗ್ ಯು ದಿಸ್. ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಂಡ್ ಪಾರ್ಟ್ ಡಿ ಒಳಗೆ ನಮಗೆ 2 ಪಾರ್ಟ್ಸ್ ಇರ್ತಾವ್ರಿ, ರೈಟ್? ಸೊ ಇಲ್ಲಿ ನೋಡ್ರಿ, ಈ ಸೆಕ್ಷನ್ ಸ್ಟ್ರಾಟಜಿಯಲ್ಲಿ ನಾವು ಫಸ್ಟ್ ನಿಮಗೆ ಏನು ಹೇಳ್ಬೇಕಪ್ಪ ಅಂತಂದ್ರೆ, ಫಸ್ಟ್ ಥಿಂಗ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಸ್ ಸೆಕ್ಷನ್ ಸ್ಟ್ರಾಟಜಿ ಮೀನ್ಸ್ ವಿ ಶುಡ್ ಗೋ ಆನ್ ಪ್ರಿಪೇರಿಂಗ್ ದ ಸಬ್ಜೆಕ್ಟ್ ಬೈ ಮೇಕಿಂಗ್ ದ ಸೆಕ್ಷನ್ಸ್ ಸ್ಟ್ರಾಂಗ್. ಅಂದ್ರೆ ನಾವು ಓದಬೇಕಾದ್ರೆ ನಾವು ದಿಸ್ ಇಸ್ ನಾಟ್ ದ ಟೈಮ್ ಟು ರೀಡ್ ಫ್ರಮ್ ದ ಫಸ್ಟ್ ಲೈನ್ ಆಫ್ ದ ಸಿಲೆಬಸ್ ಟು ದ ಲಾಸ್ಟ್ ಲೈನ್ ಆಫ್ ದ ಸಿಲೆಬಸ್. ನೀವು ಡೀಟೇಲ್ ಆಗಿ ಪ್ರತಿಯೊಂದು ವರ್ಡ್, ಪ್ರತಿಯೊಂದು ಲೈನ್ ನೀವು ಫಸ್ಟ್ ಚಾಪ್ಟರ್ ಫಸ್ಟ್ ಲೈನ್ ಹಿಡ್ಕೊಂಡು ಲಾಸ್ಟ್ ಚಾಪ್ಟರ್ ಲಾಸ್ಟ್ ಲೈನ್ ತನಕ ಓದುವಂತ ಟೈಮ್ ಇದಲ್ಲ. ಇಫ್ ಯು ಡೂ ಸೊ ಇಟ್ ವಿಲ್ ಶ್ಯೂರ್ಲಿ ಕ್ರಿಯೇಟ್ ಅ ಪ್ರೆಷರ್ ಆನ್ ಯುವರ್ ಮೈಂಡ್ and it will lower your confidence level, and if your confidence level is down then everything is down, right? So ಅದು ಆಗಬಾರ್ದು, ಪ್ರೆಷರ್ ಕ್ರಿಯೇಟ್ ಆಗಬಾರ್ದು, ಕಾನ್ಫಿಡೆನ್ಸ್ ಡೌನ್ ಆಗಬಾರ್ದು, ರೈಟ್? ಅದಕ್ಕೋಸ್ಕರ ನಾವು ಈ ಸ್ಟ್ರಾಟಜಿ ಫಾಲೋ ಮಾಡೋದಿವಿ. ಇಲ್ಲೇ ನೋಡ್ರಿ, ಈ ಸ್ಟ್ರಾಟಜಿ ಪ್ರಕಾರ ನಾವು ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ವಿ ಹ್ಯಾವ್ ಟು ಗೋ ಆನ್ ಮೇಕಿಂಗ್ ದ ಸೆಕ್ಷನ್ಸ್ ಆಫ್ ದ ಕ್ವೆಶನ್ ಪೇಪರ್ ಸ್ಟ್ರಾಂಗ್. ಅದ್ರ ಪ್ರಿಪರೇಷನ್ ನಾವು ಸ್ಟ್ರಾಂಗ್ ಮಾಡ್ಕೊಂತ ಹೋಗ್ಬೇಕು. ಇಲ್ಲಿ ಕ್ಲಿಯರ್ಲಿ ನಮಗೆ ಗೊತ್ತಾಗ್ತದೆ. ಪಾರ್ಟ್ ಡಿ ನೋಡ್ರಿ, ಪಾರ್ಟ್ ಡಿ ಒಳಗೆ ನಮಗೆ 5 marks ನ್ಯೂಮೆರಿಕಲ್ಸ್ 4 ಇರ್ತಾವೆ, 2 ನಾವು ಬರೀಬೇಕು, ರೈಟ್? 50% ಚಾಯ್ಸ್ ಅದು. ಸೊ ಇಲ್ಲಿ 10 marks ಆಯ್ತು. ಅದೇ ಪಾರ್ಟ್ ಡಿ ಒಳಗೆ ನಮಗೆ 5 marks ಲಾಂಗ್ ಆನ್ಸರ್ಸ್ ಅದಾವ್ರಿ. ಔಟ್ ಆಫ್ 6 ಓನ್ಲಿ 3 ವಿ ಹ್ಯಾವ್ ಟು ಆನ್ಸರ್. 15 marks ಆಯ್ತು. ಸೊ 10 + 15 25, 25 + 15, ಇಲ್ಲೇ ನೋಡ್ರಿ 15 + 15 30 + 10 40 marks ಆಯ್ತು ನಮಗೆ. ಪಾರ್ಟ್ ಸಿ, ಪಾರ್ಟ್ ಡಿ ಮತ್ತು ಪಾರ್ಟ್ ಡಿ ಒಳಗೆ ನ್ಯೂಮೆರಿಕಲ್ ಹಿಡಿದ್ರೆ ದಿಸ್ ಗಿವ್ಸ್ ಅಪ್ 40 marks. ಇದು ನಮಗೆ 40 marks ಆಗ್ತದೆ, ಕ್ಲಿಯರ್? ಆಮೇಲೆ ಪಾರ್ಟ್ ಬಿ ನಮಗೆ 10 marks ಅದ, ಪಾರ್ಟ್ ಎ ನಮಗೆ 20 marks ಅದ ರೀ. ದಿಸ್ ಇಸ್ ಆಫ್ 20 marks. ಒಂದಂತೂ ನಾನು ನಿಮಗೆ ಕ್ಲಿಯರ್ಲಿ ಹೇಳ್ತೇನೆ ರೀ, ವೈಲ್
The question paper is in your hand. Don't directly see the MCQs or fill in the blanks. ನೀವು ಡೈರೆಕ್ಟ್ಲಿ MCQs ನೋಡಕ್ ಹೋಗ್ಬೇಡ್ರಿ. ಕೆಲವೊಂದು MCQs ಅಂದ್ರೆ ಅಲ್ಲಿ 3 MCQs ನಮಗೆ ಹಾಟ್ಸ್ ಇರ್ಬೇಕಂತ ಹೇಳಿದಾರೆ, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಇರ್ಬೇಕಂತ ಹೇಳಿದಾರೆ. ಸೊ ನಿಮ್ಗೆ ಯಾವ್ದಾದ್ರು ಒಂದು 2-3 ಕ್ವಶನ್ಸ್ ಬರದೇ ಇದ್ರೆ ಫಸ್ಟ್ ನೀವು ಕ್ವಶನ್ ಪೇಪರ್ ಕೊಟ್ಟಿದ ಕೂಡಲೇ ನೀವು MCQs ನೋಡಿ ಯಾವ್ದಾದ್ರು ಒಂದು 2-3 ಕ್ವಶನ್ಸ್ ನಿಮ್ಗೆ ಗೊತ್ತಾಗದಿದ್ರೆ ಯು ವಿಲ್ ಗೆಟ್ ಟೆನ್ಸ್ಡ್, ಯು ವಿಲ್ ಗೆಟ್ ಪ್ರೆಷರೈಸ್ಡ್. ಆ ಪ್ರೆಷರ್ ಕ್ರಿಯೇಟ್ ಆಯ್ತಪ್ಪ ಅಂತಂದ್ರೆ ನಿಮಗೆ ಎಂಟೈರ್ ಪೇಪರ್ 3 ತಾಸು ನೀವೇನಲ್ಲಿ ಕಳಿಬೇಕಾಗಿರ್ತದೆ. ಆ ಪ್ರೆಷರ್ ನಿಮಗೆ ಕಂಟಿನ್ಯೂಸ್ ಮೈಂಡ್ ಮ್ಯಾಗ ಉಳಿತದ್ರಿ ಅಂಡ್ ಇಟ್ ವಿಲ್ ಅಫೆಕ್ಟ್ ಯುವರ್ ಪರ್ಫಾರ್ಮೆನ್ಸ್ ಇನ್ ದ ಪೇಪರ್. ಸೊ ಡೋಂಟ್ ಸಿ ದೀಸ್ ಕ್ವಶನ್ಸ್ ಫಸ್ಟ್. ಅಂದ್ರೆ ಬರಿಬೇಕಾದ್ರೆ ಫಸ್ಟ್ ನೀವು ಇದನ್ನ ಬರಿಬೇಕು, ರೂಲ್ ಅದನ್ನ ಹೇಳ್ತದ್ರಿ, ರೈಟ್? ಸೊ ನೀವು ಫಸ್ಟ್ ಪೇಜ್ ಒಳಗೆ ಆನ್ಸರ್ ಶೀಟ್ ಒಳಗೆ ಫಸ್ಟ್ ನೀವು ಇದನ್ನ ಕ್ವಶನ್ಸ್ ಅಟೆಂಪ್ಟ್ ಮಾಡಬೇಕು, ಸೀರಿಯಲಿನ ನೀವು ಬರ್ಕೊಂತ ಹೋಗ್ರಿ. ಬಟ್ ನೀವು ಕ್ವಶನ್ ಪೇಪರ್ ಓದಬೇಕಾದ್ರೆ ಫಸ್ಟ್ ಎಲ್ಲಿಂದ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ? ಯು ಸ್ಟಾರ್ಟ್ ರೀಡಿಂಗ್ ಫ್ರಮ್ ಪಾರ್ಟ್ ಡಿ. ಯಾಕಂದ್ರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಏನಿರ್ತಾವಲ್ಲ ಇಲ್ಲೇ ಬಂದಿರ್ತಾವ್ರಿ. ನೀವೇನ್ ವರ್ಷ ಪೂರ್ತಿ ಇದು ಬರ್ತದ ಅಂತ ಓದಿರ್ತೀರಿ, ಅಂತಾವ್ ಕ್ವಶನ್ಸ್ ನಿಮ್ಗೆ ಇಲ್ಲಿ ಕಾಣ್ಲಿಕ್ಕೆ ಸಿಗ್ತಾವ್ರಿ. ಸೊ ಯು ಸ್ಟಾರ್ಟ್ ರೀಡಿಂಗ್ ದ ಕ್ವಶನ್ ಪೇಪರ್ ರಿವರ್ಸ್. ಸೊ ನಿಮಗೆ ಪ್ರೆಷರ್ ಕ್ರಿಯೇಟ್ ಆಗಂಗಿಲ್ಲ, ಕಾನ್ಫಿಡೆನ್ಸ್ ಬರ್ತದ್ರಿ, ನೀವು ಎಕ್ಸ್ಪೆಕ್ಟ್ ಮಾಡಿದಂತ ಕ್ವಶನ್ಸ್ ನಿಮಗೆ ಬಂದಿರ್ತಾವ. ಸೊ ಯು ವಿಲ್ ಫೀಲ್ ಹ್ಯಾಪಿ ಅಂಡ್ ಯು ವಿಲ್ ಫೀಲ್ ಅ ವೆರಿ ಗುಡ್ ಕಾನ್ಫಿಡೆಂಟ್ ಲೆವೆಲ್ ಅಂಡ್ ದೆನ್ ಯು ಕ್ಯಾನ್ easily maintain 3 hours and you can productively use your mind for whole 3 hours and you can write the answers effectively. ಇದು ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ನೋಡ್ರಿ, ಈಗ ನಾವು ಸೆಕ್ಷನ್ ಸ್ಟ್ರಾಟಜಿ ಪ್ರಕಾರ ಫಸ್ಟ್ ನಾವು ಈ ಸೆಕ್ಷನ್ಸ್ ಪರ್ಫೆಕ್ಟ್ ಮಾಡ್ಕೊಳ್ಳೋಣ. ಈಗ ಸಿಲೆಬಸ್ ನಾವು ಓದೋದು ಬೇಡ. ವಿ ಆರ್ ನಾಟ್ ಗೋಯಿಂಗ್ ಟು ರೀಡ್ ದ ಎಂಟೈರ್ ದ ಸಿಲೆಬಸ್ ಸೀರಿಯಲಿ, ಅಂದ್ರೆ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3, ಚಾಪ್ಟರ್ 4 ಈ ತರ ಬೇಡ. ದಟ್ ಈಸ್ ಗೋಯಿಂಗ್ ಟು create a pressure on you. It will surely lower your confidence level. That's why to boost your confidence what you do, you go section wise. ಈ ತರ ನಾವು ಹೋಗ್ಬೇಕು. ಫಸ್ಟ್ ನಾವು ಪಾರ್ಟ್ ಡಿ 5 ಮಾರ್ಕ್ಸ್ ನ್ಯೂಮರಿಕಲ್ಸ್ ರೀ, ಪಾರ್ಟ್ ಡಿ 5 ಮಾರ್ಕ್ಸ್ ಲಾಂಗ್ ಆನ್ಸರ್ಸ್ ರೀ, ಪಾರ್ಟ್ ಸಿ 3 ಮಾರ್ಕ್ಸ್, ಪಾರ್ಟ್ ಬಿ 2 ಮಾರ್ಕ್ಸ್, ಈ ತರ ನಾವು ಸೆಕ್ಷನ್ ವೈಸ್ ಆ ಸೆಕ್ಷನ್ಸ್ ನಾವು ಪ್ರಿಪೇರ್ ಮಾಡ್ಕೊಂತ ಹೋದ್ರೆ we will get confidence. Okay, ಈಗ ನಾವು ಅದನ್ನ ಯಾವ ತರ ಪ್ರಿಪೇರ್ ಮಾಡ್ಬೇಕು? ಈಗ ನೋಡ್ರಿ, ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ ಇಂಪಾರ್ಟೆಂಟ್. ಯು ಲಿಸನ್ ದಿಸ್ ಕೇರ್ಫುಲಿ. ಈಗ ಪಾರ್ಟ್ ಡಿ 5 ಮಾರ್ಕ್ಸ್ ಲಾಂಗ್ ಆನ್ಸರ್ ಕ್ವೆಶ್ಚನ್ಸ್ ಏನದಾವಲ್ರಿ, ಈ ಲಾಂಗ್ ಆನ್ಸರ್ ಕ್ವೆಶ್ಚನ್ಸ್ ಗಳು ಯಾವ ಚಾಪ್ಟರ್ ದಿಂದ ಬರುವಂತ ಪಾಸಿಬಿಲಿಟಿ ಅದ ದಟ್ ಐ ವಿಲ್ ಟೆಲ್. ಆಮೇಲೆ ಆ ಚಾಪ್ಟರ್ಸ್ ಒಳಗೆ ಯಾವ ಕ್ವೆಶ್ಚನ್ಸ್ ಗಳು ಪಾಸಿಬಲ್ ಅದಾವ ಮತ್ತೆ ಯಾವ ಕ್ವೆಶ್ಚನ್ಸ್ ಗಳು ರಿಪೀಟೆಡ್ಲಿ ಬಂದಾವ, ಹೌ ಮೆನಿ ಟೈಮ್ಸ್ ದೇ ಹ್ಯಾವ್ ಕಮ್, ದಟ್ ಇಸ್ ಆಲ್ಸೋ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ವಿಡಿಯೋ ಟುಡೇ, ರೈಟ್? ಸೊ ಯು ವಿಲ್ ಗೆಟ್ ಟು ನೋ ದ 5 ಮಾರ್ಕ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಫ್ರಮ್ ಈಚ್ ಚಾಪ್ಟರ್ ವಿಚ್ ಹಾವ್ ಅಪಿಯರ್ಡ್ ಪ್ರೀವಿಯಸ್ಲಿ ಸೋ ಮೆನಿ ಟೈಮ್ಸ್. ವೆರಿ ಕ್ಲಿಯರ್ಲಿ ನಿಮ್ಗೆ ಗೊತ್ತಾಗ್ತದ್ರಿ. ಸೊ ವಾಚ್ ದಿಸ್ ವಿಡಿಯೋ ವೆರಿ ಕ್ಲಿಯರ್ಲಿ. ಆಮೇಲೆ ಈ ವಿಡಿಯೋ ಒಳಗೆ ನಾ ಏನ್ ಕ್ವೆಶ್ಚನ್ಸ್ ಗಳನ್ನ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಗಳನ್ನ ಡಿಸ್ಕಸ್ ಮಾಡ್ತೀನಿ, ಆ ಕ್ವೆಶ್ಚನ್ಸ್ ಗಳದ ಒಂದು PDF ಐ ಆಮ್ ಗೋಯಿಂಗ್ ಟು ಪೋಸ್ಟ್ ಇಟ್ ಇನ್ ಮೈ ವಾಟ್ಸ್ಆಪ್ ಗ್ರೂಪ್ ಪರಿವರ್ತನ್ ಫಿಸಿಕ್ಸ್ ಚಾನಲ್, ವಾಟ್ಸ್ಆಪ್ ಚಾನಲ್ ಅಲ್ಲಿ ಮತ್ತೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾ ಹಾಕ್ತೀನಿ ಟು ಹೆಲ್ಪ್ ಯು. ಸೊ ಮೆನಿ ಆಫ್ ದೆಮ್ ವೇರ್ ಆಸ್ಕಿಂಗ್ ಆಲ್ಸೋ, ದಟ್ಸ್ ವೈ ಐ ಆಮ್ ಗೋಯಿಂಗ್ ಟು ಪುಟ್ ಇಟ್ ದೇರ್. ಆ ಚಾನಲ್ಸ್ ಲಿಂಕ್ ನಾ ಈಗ ನಿಮಗೆ ಈ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೇನೆ. ಸೊ ಐ ಮೇ ನಾಟ್ ಪೋಸ್ಟ್ ಇಟ್ ಟುಡೇ ಇಟ್ ಸೆಲ್ಫ್, ಬಟ್ ಐ ಮೇ ಪೋಸ್ಟ್ ಇಟ್ ಇನ್ 2-3 days. ಒಂದು 2-3 ದಿನದೊಳಗೆ ನಾ PDF ಹಾಕಿರ್ತೇನೆ. ಸೊ ಯು ಕ್ಯಾನ್ ಟೇಕ್ ಇಟ್ ದೇರ್, ರೈಟ್? ಬಟ್ ಈ ವಿಡಿಯೋ ಕಂಪ್ಲೀಟ್ಲಿ ನೋಡ್ರಿ, ಆಮೇಲೆ ನೀವು ಆ PDF ಡೌನ್ಲೋಡ್ ಮಾಡ್ಕೊಡ್ರಿ, ರೈಟ್? ಎಂಟರ್ ಥಿಂಗ್ ಯು ವಿಲ್ ಗೆಟ್ ದೇರ್, ನಥಿಂಗ್ ಟು ವರಿ, ರೈಟ್? ಓಕೆ, ಇದು ಪಾರ್ಟ್ ಡಿ. ಸೊ ಪಾರ್ಟ್ ಡಿ ಇವತ್ತಿನ ಮೊದಲು ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ, ಆಮೇಲೆ ಇದಕ್ಕೆ ಬರೋಣ. ಅಂಡ್ ದೆನ್ ಐ ವಿಲ್ ಗೋ ಆನ್ ಟೆಲಿಂಗ್ ಯು ಇನ್ ಡೀಟೇಲ್ ಹೌ ದಿಸ್ ಸೆಕ್ಷನ್ ಸ್ಟ್ರಾಟಜಿ ವರ್ಕ್ಸ್, ರೈಟ್? ಓಕೆ, ನೆಕ್ಸ್ಟ್ ನೋಡ್ರಿ. ಈಗ ಫಸ್ಟ್ ಪಾರ್ಟ್ ಡಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನೋಡ್ರಿ. ಇಲ್ಲೇ ಸಿ ಇನ್ ಪಾರ್ಟ್ ಡಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನಾವು ಆಲ್ರೆಡಿ 15 ಮಾರ್ಕ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರ್ತಾವ, ವಿ ನೋ ದಿಸ್ ವೆರಿ ವೆಲ್. ಆಮೇಲೆ ಯಾವ ಚಾಪ್ಟರ್ಸ್ ಮೇಲೆ ಬರ್ಲಿಕ್ಕೆ ಪಾಸಿಬಿಲಿಟಿ ಅದ ನೋಡ್ರಿ. ಒಂದು ಪ್ಲಸ್ ಪಾಯಿಂಟ್ ಏನಂತಂದ್ರೆ ಔಟ್ ಆಫ್ 4 ಕ್ವಶನ್ಸ್ ನಮಗೆ 4 ನ್ಯೂಮರಿಕಲ್ ಕ್ವಶನ್ಸ್ ಬರ್ತಾವ. ಅದ್ರೊಳಗೆ 2 ಕ್ವಶನ್ಸ್ ನಾವು ಅಟೆಂಡ್ ಮಾಡೋದಿರ್ತದ್ರಿ. ಓನ್ಲಿ 2 ಕ್ವಶನ್ಸ್ ವಿ ಹ್ಯಾವ್ ಟು ಆನ್ಸರ್. ಟೈಮ್ ಉಳಿದ್ರೆ 3 ಬರೀರಿ, ತಪ್ಪೇನಿಲ್ಲ, ರೈಟ್? ಬಟ್ ಇಲ್ಲೇ ಆ 4 ಕ್ವಶನ್ಸ್ ಏನದಾವ ಅದ್ರೊಳಗೆ ಮೋಸ್ಟ್ ಪಾಸಿಬಲ್ ಕ್ವಶನ್ಸ್ ಎದ್ರೊಳಗಿಂದ ಬರ್ಬೋದಪ್ಪ ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟನ್ಸ್. ಈ 2 ಚಾಪ್ಟರ್ ಕೂಡಿ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ನಮಗೆ ಬರ್ಬೋದು. ಔಟ್ ಆಫ್ ದೀಸ್ 2 ಚಾಪ್ಟರ್ಸ್ 1 ನ್ಯೂಮರಿಕಲ್ ಪ್ರಾಬ್ಲಮ್ ವಿ ಮೇ ಗೆಟ್ ಅಂಡ್ ವಿ ವಿಲ್ ಗೆಟ್. ಇವೆರಡು ತರಗಿಂದ ಒಂದು ನಮಗೆ ಬಂದೇ ಬರ್ತದೆ. ಅವಕ್ಕಿರುವಂತ ವೇಟೇಜ್ ಅನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಈ 2 ಚಾಪ್ಟರ್ಸ್ ಆಗಿಂದ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ನಮಗೆ ಬರಲೇಬೇಕು. ಸೊ ಹಿಯರ್ ವಿ ವಿಲ್ ಅಟೆಂಪ್ಟ್ 1 ಕ್ವೆಶ್ಚನ್. ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಒಂದು ಬರಲೇಬೇಕು, ರೈಟ್? ಅಲ್ಟರ್ನೇಟಿಂಗ್ ಕರೆಂಟ್ ಮೇಲೆ ಒಂದು ಬರಲೇಬೇಕು, ರೇ ಆಪ್ಟಿಕ್ಸ್ ಮೇಲೂ ನಿಮಗೆ ಒಂದು ಬರ್ಬೋದು, ರೈಟ್? ಸೊ ನಮಗೆ ಟೋಟಲ್ 2 ಬರೆಯೋದಿರ್ತದ್ರಿ. ಇಷ್ಟು ಚಾಪ್ಟರ್ಸ್ ಮೇಲಿಂದ ನೀವು ಪ್ರಾಬ್ಲಮ್ಸ್ ಗಳನ್ನು ಪರ್ಫೆಕ್ಟ್ ಮಾಡ್ಕೊಡ್ರಿ. ಯು ಕ್ಯಾನ್ ಅಟೆಂಪ್ಟ್ 2 ಕ್ವಶನ್ಸ್ ಅಟ್ ಎನಿ ಕಂಡೀಷನ್. ಯಾವುದೇ ಕಂಡೀಷನ್ಸ್ ಒಳಗೆ ನೀವು 2 ಕ್ವಶನ್ಸ್ ಗಳನ್ನ ನೀವು ಅಟೆಂಪ್ಟ್ ಮಾಡಬಹುದು. ಯು ಕ್ಯಾನ್, ಯು ವಿಲ್, ರೈಟ್? ಸೊ ಎಷ್ಟು ಚಾಪ್ಟರ್ಸ್ ಮೇಲಿಂದ ನ್ಯೂಮರಿಕಲ್ಸ್ ನೀವು ಪರ್ಫೆಕ್ಟ್ ಮಾಡ್ಕೊಡಿ. ಈ ಅಷ್ಟು ಚಾಪ್ಟರ್ಸ್ ಮೇಲಿಂದ ನ್ಯೂಮರಿಕಲ್ಸ್ ಗಳನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದೀನಿ. ಪ್ರತಿ ಚಾಪ್ಟರ್ ಮೇಲೆ ನ್ಯೂಮರಿಕಲ್ ವಿಡಿಯೋಸ್ ಗಳನ್ನ ನಾನು ಹಾಕಿದ್ದೀನಿ. ಯು ವಾಚ್ ದೋಸ್ ವಿಡಿಯೋಸ್. ಅದ್ರದ್ದು ಲಿಂಕ್ ಕೂಡ ನಿಮಗೆ ಇಲ್ಲಿ ಫ್ಲಾಶ್ ಆಗ್ತಿರ್ತದ್ರಿ, ಪ್ಲಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ನಾನು ಹಾಕಿರ್ತೀನಿ. ಸೊ ಯು ಗೋ ಥ್ರೂ ದ ಪ್ರಾಬ್ಲಮ್ಸ್ ಆಫ್ ದಟ್. ಆ ವಿಡಿಯೋಸ್ ಒಳಗೆ ಡಿಸ್ಕಸ್ ಮಾಡಿದಂತ ನ್ಯೂಮರಿಕಲ್ಸ್ ನೀವು ಪ್ರಾಕ್ಟೀಸ್ ಮಾಡ್ರಿ. ಅದೇ ತರ ಸಿಮಿಲರ್ ನ್ಯೂಮರಿಕಲ್ಸ್ ಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ. ಈಗ
ಪಾರ್ಟ್ ಡಿ ಲಾಂಗ್ ಆನ್ಸರ್ 15 ಮಾರ್ಕ್ಸ್ ಏನು ನಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಅದಾವ 5 ಮಾರ್ಕ್ಸ್ ನಾವು 3 ಕ್ವೆಶನ್ಸ್ ಇಲ್ಲಿ ಅಟೆಂಪ್ಟ್ ಮಾಡಬೇಕು ದೇರ್ ವಿಲ್ ಬಿ ಟೋಟಲಿ 6 ಕ್ವೆಶನ್ಸ್ ಔಟ್ ಆಫ್ 6 5 ಕ್ವೆಶನ್ಸ್ ನಾವು ಬರೀಬೇಕು 15 ಮಾರ್ಕ್ಸ್ ರೀ ಸೊ ಈಗ ಪಾರ್ಟ್ ಡಿ ಒಳಗೆ ನಮಗೆ ಈ 5 ಮಾರ್ಕ್ಸ್ ಲೆಂದಿ ಕ್ವೆಶನ್ಸ್ ಏನಿರ್ತಾವ ಲಾಂಗ್ ಆನ್ಸರ್ ಕ್ವೆಶನ್ಸ್ ಏನಿರ್ತಾವ ಅವು ಯಾವ ಚಾಪ್ಟರ್ ದಿಂದ ಬರ್ಬೋದು ಪಾಸಿಬಿಲಿಟೀಸ್ ಏನದಾವ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಇಂದ ಬರ್ಬೋದು ಇಲ್ಲ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟನ್ಸ್ ಇವು ಎರಡು ಚಾಪ್ಟರ್ ದಲ್ಲಿಂದ ಒಂದು ನಮಗೆ ಬಂದೇ ಬರ್ತದ್ರಿ ಅಂಡ್ ದೆನ್ ಕರೆಂಟ್ ಎಲೆಕ್ಟ್ರಿಸಿಟಿ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಸೆಮಿ ಕಂಡಕ್ಟರ್ಸ್ 99.99% ಸೆಮಿ ಕಂಡಕ್ಟರ್ಸ್ ಆಗಿ ನಿಮಗೆ ಹಾಫ್ ವೇವ್ ಮತ್ತು ಫುಲ್ ವೇವ್ ರೆಕ್ಟಿಫೈರ್ ಬರ್ತದ್ರಿ ಹಾಫ್ ವೇವ್ ಅಥವಾ ಫುಲ್ ವೇವ್ ರೆಕ್ಟಿಫೈರ್ ನಿಮಗೆ ಬರ್ತದೆ ರೇ ಆಪ್ಟಿಕ್ಸ್ ಅಂಡ್ ವೇ ಆಪ್ಟಿಕ್ಸ್ ನಾಗಿಂದ ಒಂದ್ ಬರ್ಬೋದು ಒಂದು ಸ್ಪ್ಲಿಟ್ ಟೈಪ್ ನಮಗೆ ಇಲ್ಲಿ ಬರ್ತದ್ರಿ ರೈಟ್ ಡುವಲ್ ನೇಚರ್ ದಾಗಿಂದು ಸ್ಪ್ಲಿಟ್ ಟೈಪ್ ಬರ್ತದ್ರಿ ಈ ಸ್ಪ್ಲಿಟ್ ಟೈಪ್ ಕ್ವೆಶನ್ಸ್ ಏನದಾವಲ್ಲ this we will discuss in 3 and 2 marks section, right? So I am going to discuss the most important questions from this first 5 chapters. Now 3 ಬರೆಯೋದಾದ್ರೆ 3 answers we are going to write, right? ಎಷ್ಟು ಚಾಪ್ಟರ್ಸ್ ನಾವು ಪ್ರಿಪೇರ್ ಮಾಡಿದ್ರೆ ಈಸಿಲಿ 3 ಆನ್ಸರ್ಸ್ ನಾವು ಬರೀಬಹುದು ಅದರಲ್ಲೂ ಕೂಡ ಈಗ ನಾವು ಫಸ್ಟ್ 5 ಚಾಪ್ಟರ್ಸ್ ಇಲ್ಲಿ ಏನು ಬರ್ಕೊಂಡಿದ್ದೀನಲ್ಲ ಈ ಚಾಪ್ಟರ್ಸ್ ದಾಗಿಂದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಗಳನ್ನ ಈಗ ಡಿಸ್ಕಸ್ ಮಾಡ್ತೀನಿ, ರೈಟ್? ಓಕೆ, ವಿಲ್ ಗೋ ಟು ದಟ್. ಈಗ ನೋಡ್ರಿ ಫಸ್ಟ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಒಳಗೆ 5 ಮಾರ್ಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನ್ ನೋಡ್ರಿ. ಈಗಿಲ್ಲೇ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎಲೆಕ್ಟ್ರಿಕ್ ಡೈಪೋಲ್ ಎಕ್ಸಿಯಲ್ ಪಾಯಿಂಟ್ ಮ್ಯಾಗಿಂದ ಡೈಪೋಲ್ ಡೆರಿವೇಶನ್ ಬಹಳ ಸರಿ ಬಂದದ್ರಿ, ರೈಟ್? ದೀಸ್ ಮೆನಿ ಟೈಮ್ಸ್ ಇಟ್ ಹ್ಯಾಸ್ ಕಮ್. ಅನಂತರ ಇಲ್ಲಿ ನೋಡ್ರಿ ಎಲೆಕ್ಟ್ರಿಕ್ ಇಕ್ವೇಟೋರಿಯಲ್ ಪಾಯಿಂಟ್ ಮ್ಯಾಗ ನೋಡ್ರಿ 1 2 3 4 4 ಸರ ಬಂದದ್ರಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಡೆರಿವೇಶನ್ಸ್ ದೀಸ್ ಆರ್. ಅದಾಗಿದ್ ಕೂಡಲೇ ನಮಗೆ ಇನ್ಫೈನೈಟ್ ಲಾಂಗ್ ವೈರ್ ಇದು 2 ಸರಿ ಬಂದದ್ರಿ. ಅದಾಗಿದ್ ಕೂಡಲೇ ನಮಗೆ ಸ್ಪೆರಿಕಲ್ ಶೆಲ್ ಮೇಲೆ ಎಷ್ಟು ಸರಿ ಬಂದದ್ರಿ, ರೈಟ್? So these are the most important derivations from this chapter. So totally 1 2 3 4 4 derivations adavri from this chapter, right? ಇವೆಲ್ಲ ನೀವು ಸಾಕಷ್ಟು ಸರಿ ಪ್ರಾಕ್ಟೀಸ್ ಮಾಡಿರ್ತೀರಿ, ಮತ್ತೊಮ್ಮೆ ಸರಿಯಾಗಿ ರಿವೈಸ್ ಮಾಡ್ಕೊರಿ, ಮತ್ತೊಮ್ಮೆ ಪ್ರಾಕ್ಟೀಸ್ ಮಾಡ್ರಿ. These are the most important 5 mark questions from this chapter. Okay, we'll go for the next chapter, that is electric potential and capacitance. ನೋಡ್ರಿ ಈ ಚಾಪ್ಟರ್ ಅಲ್ಲಿ ನಮಗೆ 5 ಮಾರ್ಕ್ಸ್ ಗೆ ಹಾಕಬೇಕಾದಂತದ್ದು ಇದು ಒಂದು ಡೆರಿವೇಶನ್ ಅದ. ಇದು ಬಿಟ್ಟರೆ ಎನರ್ಜಿ ಸ್ಟೋರ್ಡ್ ಇನ್ ಎಲೆಕ್ಟ್ರಿಕ್ ಕೆಪಾಸಿಟರ್ ಇತ್ತು, ಬಟ್ ಆ ಕಾನ್ಸೆಪ್ಟ್ ಈ ಸರಿ ಡೆರಿವೇಶನ್ ಈ ಸರಿ ಡಿಲೀಟ್ ಮಾಡಿರೋದ್ರಿಂದ ಪಾಸಿಬಿಲಿಟಿ ಇದೆ. ಸೊ ಬಂದ್ರೆ ಇದು ಬರ್ಬೇಕು, ಇಲ್ಲ ಇದ್ರಾಗಿಂದ ನ್ಯೂಮರಿಕಲ್ ಬರ್ಬೇಕು. ಇದು ಬಿಟ್ಟರೆ ಇದ್ರೊಳಗೆಲ್ಲಾನು ಆಲ್ಮೋಸ್ಟ್ 3 ಮಾರ್ಕ್ಸ್ ಡೆರಿವೇಶನ್ಸ್ ಅದಾವ್ರಿ, 5 ಮಾರ್ಕ್ಸ್ ಯಾವುದು ಅಲ್ಲಿ ನಮಗೆ ಸಿಗುದಿಲ್ಲ, ರೈಟ್? ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಚಾಪ್ಟರ್, ಕರೆಂಟ್ ಎಲೆಕ್ಟ್ರಿಸಿಟಿ. ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಮ್ಯಾಕ್ಸಿಮಮ್ ವೇಟೇಜ್ ಅದ ಈ ಚಾಪ್ಟರ್ಗೆ. ಸೊ ಇದ್ರಾಗ ನೋಡ್ರಿ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಅಂತೂ ತೆಗೆದು ಹಾಕಿದ್ದಾರೆ. ಸೊ ಇನ್ನು ಉಳಿದಿರುವಂತ ಕಾನ್ಸೆಪ್ಟ್ಸ್ ಏನಪ್ಪಾ ಅಂತಂದ್ರೆ ವಿಟ್ಸ್ಟೋನ್ಸ್ ನೆಟ್ವರ್ಕ್ ನಿಮ್ಗೆ ಬಹಳ ಸರಿ ಬಂದದ್ರಿ. ಮೆನಿ ಟೈಮ್ಸ್ ಯು ಹ್ಯಾವ್ ಗಾಟ್ ದ ಕ್ವೆಶ್ಚನ್ಸ್ ಆನ್ ವಿಟ್ಸ್ಟೋನ್ಸ್ ನೆಟ್ವರ್ಕ್, ರೈಟ್? ಅದಾಗಿದ್ದ ಕೂಡಲೇ ನೋಡ್ರಿ ಕಂಡಕ್ಟಿವಿಟಿ ಇಕ್ವೇಶನ್ ರೀ, ಡೆರೈವಿಂಗ್ ಇಕ್ವೇಶನ್ ಆಫ್ ಕಂಡಕ್ಟಿವಿಟಿ, ಇದು ಬಹಳ ಸರಿ ಬಂದದ್ರಿ, ರೈಟ್? ಎಫೆಕ್ಟಿವ್ EMF ಅಂದ್ರೆ ಕಾಂಬಿನೇಷನ್ ಆಫ್ ಸೆಲ್ಸ್ ಮೇಲೆ ನಮಗೆ ಬಹಳ ಸರಿ ಬಂದಾವ. ಸೆಲ್ಸ್ ಇನ್ ಸೀರೀಸ್, ಸೆಲ್ಸ್ ಇನ್ ಪ್ಯಾರಲಲ್, ಎಫೆಕ್ಟಿವ್ EMF, ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್, ರೈಟ್? ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಫ್ರಮ್ ಕರೆಂಟ್ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ನೋಡ್ರಿ ಇದ್ರಾಗ ಬಹಳಷ್ಟು ಸರಿ ಬಂದಿರುವಂತ ಕ್ವೆಶನ್ ಯಾವ್ದಪ್ಪ ಅಂತಂದ್ರೆ ಪ್ಯಾರಲಲ್ ಕಂಡಕ್ಟರ್ಸ್ ರೀ, ರೈಟ್? ಸಾರಿ, ಇಲ್ಲದ ಪ್ಯಾರಲಲ್ ಕಂಡಕ್ಟರ್ಸ್, ರೈಟ್? ನಿಮ್ಗೆ ಎಕ್ಸೆಲ್ ಸರ್ಕ್ಯುಲರ್ ಕಾಯಿಲ್ ಏನ್ ಡೆರಿವೇಶನ್ ಅದ, ಸರ್ಕ್ಯುಲರ್ ರೂಪದ ಡೆರಿವೇಶನ್ ಅದು ಬಹಳ ಸರಿ ಬಂದದ್ರಿ. ಪ್ಯಾರಲಲ್ ಕಂಡಕ್ಟರ್ಸ್ ಬಂದದ. ಲಾಸ್ಟ್ ಟೈಮ್ ಪ್ಯಾರಲಲ್ ಕಂಡಕ್ಟರ್ಸ್ ಬಿದ್ದಿತ್ರಿ 2023 ಮಾರ್ಚ್ ಒಳಗೆ, ರೈಟ್? ಅದ್ ಬಿಟ್ಟರೆ ನಮ್ಗೆ ಟಾರ್ಕ್ ಅದ ಎಕ್ಸ್ಪ್ರೆಷನ್ ಅದ. ಸೊ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಫ್ರಮ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಚಾಪ್ಟರ್. ನೋಡ್ರಿ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್, ವೆರಿ ಈಸಿ ಚಾಪ್ಟರ್ ಅಂಡ್ ಮಾರ್ಕ್ಸ್ ಗೇನಿಂಗ್ ಚಾಪ್ಟರ್. ಈ ಚಾಪ್ಟರ್ ಒಳಗೆ ಮೊದಲು ಪಾಸಿಬಿಲಿಟಿ ಬಹಳ ಇದ್ದು ರೀ, ಅಂದ್ರೆ ಸಿಲೆಬಸ್ ರೆಡ್ಯೂಸ್ ಆಗೋಕ್ಕಿಂತ ಮುಂಚೆ ಈ ಚಾಪ್ಟರ್ ಒಳಗೆ 5 ಮಾರ್ಕ್ಸ್ ಕ್ವೆಶನ್ಸ್ ಬಹಳಷ್ಟು ಸಿಗ್ತಿದ್ವು ರೀ. ಈಗೆಲ್ಲ ಕಟ್ ಡೌನ್ ಮಾಡಿರೋದ್ರಿಂದ ಇದ್ರಾಗ 5 ಮಾರ್ಕ್ಸ್ ಕ್ವೆಶನ್ಸ್ ಏನು ಬಹಳ ಏನು ಉಳಿದಿಲ್ರಿ. ರೆಕ್ಟಿಫೈರ್ಸ್ ಉಳ್ದಾವ, ಅದ್ ಬಿಟ್ರೆ ಎನರ್ಜಿ ಬ್ಯಾಂಡ್ ಬೇಗಿನ ಕ್ವೆಶನ್ ಉಳ್ದರಿ, ಇವು ಅಷ್ಟೇ ಬರ್ಬೇಕ್ರಿ. ಇದನ್ ಬಿಟ್ರೆ ಬೇರೆ ಏನೋ ಕ್ವೆಶನ್ಸ್ 5 ಮಾರ್ಕ್ಸ್ ಇದ್ರೊಳಗಿನ ಬರ್ಲಿಕ್ಕೆ ಪಾಸಿಬಿಲಿಟಿ ಇಲ್ಲ. ಸೊ ಇದನ್ನಂತೂ ಒಟ್ಟ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಪಾಯಿಂಟ್ ಟು ಪಾಯಿಂಟ್, ವರ್ಡ್ ಟು ವರ್ಡ್ ಪರ್ಫೆಕ್ಟ್ ಮಾಡಿ ತೆಗೀರಿ. ಅವು ಎಷ್ಟು ಕ್ವೆಶನ್ಸ್ ಅನ್ನ ಯು ಕ್ಯಾನ್ ಈಸಿಲಿ ಅಟೆಂಪ್ಟ್ 5 ಮಾರ್ಕ್ಸ್. ಮತ್ತೆ ಈ 5 ಮಾರ್ಕ್ ಕ್ವೆಶನ್ಸ್ ಏನದಾವಲ್ಲ, ಇವತ್ತು ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ರಪ್ಪ ಅಂತಂದ್ರೆ 5 ಮಾರ್ಕ್ಸ್ ನೀವು ಆನ್ಸರ್ ಬರದ್ರೆ ಅದಕ್ಕೆ 5 ಮಾರ್ಕ್ ಬೀಳ್ಬೇಕ್ರಿ. ನೆವರ್ ಯು ಶುಡ್ ಲೂಸ್ ಅ ಸಿಂಗಲ್ ಮಾರ್ಕ್ಸ್ ದೇರ್. 1 ಮಾರ್ಕ್ಸ್ ನಿಮಗೆ ಲೂಸ್ ಆಗಬಾರ್ದು. ಆ ತರ ಅವತ್ತನ್ನ ಸಿಸ್ಟಮೆಟಿಕ್ ಆಗಿ ಪ್ರಾಕ್ಟೀಸ್ ಮಾಡ್ರಿ. ಹೌ ಪರ್ಫೆಕ್ಟ್ಲಿ ಯು ಮೇಕ್ ದ ಪ್ರಾಕ್ಟೀಸ್, that perfectly will gain you will write the answers in the annual exam and that perfectly will get the marks, right? So ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸಿಸ್ಟಮೆಟಿಕ್ ಆಗಿ ಪ್ರಾಕ್ಟೀಸ್ ಮಾಡ್ರಿ, ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ರಿ. ಆನಂತರ ನಿಮಗೆ ಅವು ಎಕ್ಸಾಮ್ ಅಲ್ಲಿ ಪರ್ಫೆಕ್ಟ್ ಆಗಿ ನಿಮಗೆ ನೆನಪು ಬರ್ತಾವೆ, ನೀವು ಬರೀಬಹುದು, ರೈಟ್? ಸೊ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಇನ್ ಸೆಮಿ ಕಂಡಕ್ಟರ್ಸ್. ನೋಡ್ರಿ ಇದ್ರೊಳಗೆ ನಮಗೆ ಫುಲ್ ವೇವ್ ರೆಕ್ಟಿಫೈರ್ ಲಾಸ್ಟ್ ಇಯರ್ ಬಿದ್ದಿತ್ತು, ರೈಟ್? ಸೊ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಹಾಫ್ ವೇವ್ ರೆಕ್ಟಿಫೈರ್, ಫುಲ್ ವೇವ್ ರೆಕ್ಟಿಫೈರ್ ಮತ್ತು ಇದನ್ನ ಯಾವುದು ಎನರ್ಜಿ ಬ್ಯಾಂಡ್ಸ್ ಡಯಾಗ್ರಾಮ್ ಮೇಲೆ, ರೈಟ್? ಆಮೇಲೆ ಅದ್ ಬಿಟ್ರೆ ಇಲ್ಲೇ ನಮಗೆ ಬಯಾಸಿಂಗ್ ಮೇಲೆ ಕ್ವೆಶನ್ ಬಿದ್ದದ್ರಿ ಒಂದ್ಸರಿ, ಬಟ್ ದಟ್ ಇಸ್ ನಾಟ್ ಎಲಿಜಿಬಲ್ ಫಾರ್ 5 ಮಾರ್ಕ್ ಕ್ವೆಶನ್ ಅಂತ ನಂಗೆ ಅನ್ನಿಸ್ತದೆ, ರೈಟ್? ಸೊ ಇಷ್ಟು ನಮಗೆ ಕ್ವೆಶನ್ಸ್ ಇಂಪಾರ್ಟೆಂಟ್ ಅದಾವೆ. ನೆಕ್ಸ್ಟ್ ನೋಡ್ರಿ, ವಿಲ್ ಗೋ ಫಾರ್ ಪಾರ್ಟ್ ಸಿ.
ಸೊ ನೋಡ್ರಿ ಫಸ್ಟ್ ಪಾರ್ಟ್ ಡಿ ನೀವು ಎಷ್ಟು ಕ್ವೆಶನ್ಸ್ ಗಳನ್ನ ಅಂದ್ರೆ ಈಗ ನೋಡ್ರಿ ಈಗ ನಮಗೆ ಸೆಮಿ ಕಂಡಕ್ಟರ್ಸ್ ಒಳಗೆ ಒಂದು 3-4 ಕ್ವೆಶನ್ಸ್, ಇಲ್ಲೊಂದು 3 ಕ್ವೆಶನ್ಸ್, ಅಂದ್ರೆ ಅಲ್ಲೊಂದು 6 to 7 ಕ್ವೆಶನ್ಸ್ ಅದು, ಪ್ಲಸ್ ಹಿಯರ್ 4 ಅಂದ್ರೆ ಒಂದು 10 ಕ್ವೆಶನ್ಸ್ ಆದ್ರಿ, 10 to 11 12, ಆಮೇಲೆ ಇಲ್ಲೊಂದು 4 ಒಂದು 15ರಿಂದ 16 ಕ್ವೆಶನ್ಸ್ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ರೆ ಪಾರ್ಟ್ ಡಿ ಒಳಗಿಂದ ನಿಮಗೆ 15 ಮಾರ್ಕ್ಸ್ ಏನದ, ಯು ಕ್ಯಾನ್ ಈಸಿಲಿ ಗೇನ್ ದಿಸ್ 15 ಮಾರ್ಕ್ಸ್. ಟೋಟಲ್ ಕ್ವೆಶನ್ಸ್ ನಮಗೆ 15ರಿಂದ 16 ಸಿಗ್ತಾವ್ರಿ, ನಮಗೆ 15 ಮಾರ್ಕ್ಸ್ ಬರ್ಬೋದವ್ರಿ. ಕರೆಕ್ಟ್. ಸೊ ಈ ಸೆಕ್ಷನ್ ಮೊದಲು ನೀವು ಪರ್ಫೆಕ್ಟ್ ಮಾಡಿಟ್ಕೊಡ್ರಿ. ಪಾರ್ಟ್ ಡಿ ಯು ಮೇಕ್ ಇಟ್ ಪರ್ಫೆಕ್ಟ್, ರೈಟ್. ನ್ಯೂಮರಿಕಲ್ಸ್ ಮತ್ತು ಈ ಡೆರಿವೇಶನ್ಸ್ ಗಳನ್ನು ಪರ್ಫೆಕ್ಟ್ ಮಾಡಿಟ್ಕೊಡ್ರಿ. ಯು ವಿಲ್ ಗೆಟ್ ಅ ವೆರಿ ಗುಡ್ ಕಾನ್ಫಿಡೆನ್ಸ್. ಯು ವಿಲ್ ಫೀಲ್ ದಟ್ ಐ ಆಮ್ ಆಲ್ಮೋಸ್ಟ್ ಪ್ರಿಪೇರ್ಡ್ ಫಾರ್ ದ ಆನ್ಯುವಲ್ ಎಕ್ಸಾಮ್. ನಿಮ್ಗೆ ಅದು ಅನಿಸ್ತದ್ರಿ, ನಿಮ್ಗೆ ಆ ಕಾನ್ಫಿಡೆನ್ಸ್ ಬೇರೆ ಲೆವೆಲ್ ಬರ್ತದೆ. ಈ ಕಾನ್ಫಿಡೆನ್ಸ್ ಜನರೇಟ್ ಆಯ್ತು ಅಂದ್ರೆ ಉಳಿಕಿದ್ದೆಲ್ಲಾನು ಈಸಿಲಿ ಕವರ್ ಆಗ್ತದೆ, ರೈಟ್. ಸೊ ಫಸ್ಟ್ ಪಾರ್ಟ್ ಡಿ ಸೆಕ್ಷನ್ ಡಿ ಏನದ ಇದನ್ನ ನೀವು ಕಂಪ್ಲೀಟ್ಲಿ ಪ್ರಿಪೇರ್ ಆಗ್ರಿ, ರೈಟ್. ಈ ತರ ಪ್ರಿಪೇರ್ ಆಗ್ರಿ. ಯು ಡೋಂಟ್ ಗೋ ರೀಡಿಂಗ್ ದ ಎಂಟೈರ್ ಚಾಪ್ಟರ್ ಫ್ರಮ್ ಫಸ್ಟ್ ಲೈನ್ ಟು ಲಾಸ್ಟ್ ಲೈನ್, ಎಂಟೈರ್ ಸಿಲೆಬಸ್ ಫ್ರಮ್ ಫಸ್ಟ್ ಚಾಪ್ಟರ್ ಟು ಲಾಸ್ಟ್ ಚಾಪ್ಟರ್. ಸೊ ಡೋಂಟ್ ಗೋ ವಿತ್ ದಟ್ ಸ್ಟ್ರಾಟಜಿ. ಆ ಸ್ಟ್ರಾಟಜಿ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇಟ್ ವಿಲ್ lose your confidence. It will make a loss in your confidence, right? That's why you follow this strategy. ಈ section strategy follow ಮಾಡ್ರಿ ಅಂತ ನನ್ನ ಸಜೆಷನ್ ರೀ. ಕರೆಕ್ಟ್. ಓಕೆ, ನೆಕ್ಸ್ಟ್ ನೋಡ್ರಿ ಪಾರ್ಟ್ ಸಿ ಐ ಆಮ್ ಸ್ಪೀಕಿಂಗ್ ಅಬೌಟ್. ಸೊ ಇನ್ ಪಾರ್ಟ್ ಸಿ ದಾಗ ನೋಡ್ರಿ ಶಾರ್ಟ್ ಆನ್ಸರ್ ಕ್ವೆಶನ್ಸ್ ಇರ್ತಾವೆ. ಇಲ್ಲಿ ಟೋಟಲ್ 9 ಕ್ವೆಶನ್ಸ್. ಔಟ್ ಆಫ್ 9 ವಿ ಹ್ಯಾವ್ ಟು ಆನ್ಸರ್ ಓನ್ಲಿ 5. 15 ಮಾರ್ಕ್ಸ್ ಅದ ರೀ. ಸೊ ದಿಸ್ ಆಲ್ಸೋ ಇಂಪಾರ್ಟೆಂಟ್, ವೇಟೇಜ್ ಜಾಸ್ತಿ ಇರುವಂತ ಸೆಕ್ಷನ್ ಅದ. ಸೊ ಇದ್ರೊಳಗೆ ಪಾಸಿಬಲ್ ಚಾಪ್ಟರ್ಸ್ ಯಾವ ಚಾಪ್ಟರ್ಸ್ ಮೇಲೆ ನಮಗೆ ಕ್ವೆಶನ್ಸ್ ಬರ್ಬೋದು? ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್. ನೋಡ್ರಿ ನೀವು ಯಾವ್ದೇ ಪಾರ್ಟ್ ತಗೊಳ್ರಿ, ಯಾವ್ದೇ ಸೆಕ್ಷನ್ ನೀವು ತಗೊಳ್ರಿ, ಫಸ್ಟ್ 4 ಚಾಪ್ಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅಂಡ್ ಲಾಸ್ಟ್ 4 ಚಾಪ್ಟರ್ಸ್ ಆರ್ ವೆರಿ ಈಸಿ. ಸೊ ಇವತ್ತನಂತೂ ಒಟ್ಟ ಬಿಡಬೇಡ್ರಿ. ನೀವು ಯಾವ್ದೇ ಸ್ಟ್ರಾಟಜಿದಿಂದ ಸ್ಟಡಿ ಮಾಡ್ರಿ, ಈ ಚಾಪ್ಟರ್ಸ್ ಅಂತೂ ಒಟ್ಟ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಫಸ್ಟ್ 4 ಚಾಪ್ಟರ್ಸ್, ಲಾಸ್ಟ್ 4 ಚಾಪ್ಟರ್ಸ್ ಈಸಿ ಮತ್ತೆ ಇಂಪಾರ್ಟೆಂಟ್. ಈಸಿನೂ ಅದಾವ, ಮಾರ್ಕ್ಸ್ ಗೇನಿಂಗ್ ಅದಾವ್ರಿ ಲಾಸ್ಟ್ 4 ಚಾಪ್ಟರ್ಸ್ ರೀ. ಸೊ ಇವು 8 ಚಾಪ್ಟರ್ಸ್ ಅಂತೂ ನೀವು ಅಟ್ ಎನಿ ಕಂಡೀಷನ್ಸ್ ಬಿಡಬಾರ್ದು. ಈ 8 ಚಾಪ್ಟರ್ಸ್ ಮಾಡ್ರೆ ನಿಮ್ಗೆ ನಾ ಇದನ್ನು ಹೇಳ್ತೇನ್ರಿ, ಟೋಟಲ್ 70 ಮಾರ್ಕ್ಸ್ ಒಳಗೆ ನೀವು 60 ಮಾರ್ಕ್ಸ್ ನೀವು ಈಸಿಲಿ ಬರಿಬಹುದು. ಔಟ್ ಆಫ್ 70 ಯು ಕ್ಯಾನ್ ಸ್ಕೋರ್ 60 ಇಫ್ ಯು ಡೂ ಓನ್ಲಿ ದೀಸ್ 8 ಚಾಪ್ಟರ್ಸ್ ಆಲ್ಸೋ, ರೈಟ್. ಓಕೆ, ಸೊ ಈಗ ನೋಡ್ರಿ ಈಗ 3 ಮಾರ್ಕ್ಸ್ ಒಳಗೆ ನಮಗೆ ಬರುವಂತ ಪಾಸಿಬಿಲಿಟಿ ಯಾವ್ದಾವ? ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಫಸ್ಟ್ 4 ಚಾಪ್ಟರ್ಸ್, ಸೆಮಿ ಕಂಡಕ್ಟರ್ಸ್, ನ್ಯೂಕ್ಲಿಯರ್ ಒಳಗೆ ಸಿಂಪಲ್ ಪ್ರಾಬ್ಲಮ್ಸ್ ಮಾಡ್ಲೇಬೇಕು. ಅದ್ರೊಳಗೂ ಸ್ಪೆಷಲಿ ಬೈಂಡಿಂಗ್ ಎನರ್ಜಿ, ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಮೇಲಿಂದ ಪ್ರಾಬ್ಲಮ್ಸ್ ನೀವು ಮಾಡ್ರಿ. ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಒಳಗೆ ನೋಡ್ರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಮ್ಯಾಗ್ನೆಟಿಕ್ ಮಟೀರಿಯಲ್ಸ್, ಡಯಾಪಾರ ಅಂಡ್ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಪ್ರಾಪರ್ಟೀಸ್ ಮೇಲೆ ಕ್ವೆಶನ್ಸ್ ರೆಡಿ ಮಾಡ್ಕೊಡ್ರಿ. ಮ್ಯಾಕ್ಸಿಮಮ್ ಪಾಸಿಬಿಲಿಟಿ ಇದೆ ಅದ್ರ ಮೇಲೆ ಬರ್ಲಿಕ್ಕೆ. ಅಟಮ್ಸ್ ಆಗಿಂದು ಕೆಲವೊಂದಿಷ್ಟು ಸಿಂಪಲ್ ಕ್ವೆಶನ್ಸ್ ರೆಡಿ ಮಾಡ್ಕೊರಿ, ಪ್ರಾಬ್ಲಮ್ಸ್ ರೆಡಿ ಮಾಡ್ಕೊರಿ. ಯಾಕಂದ್ರೆ 3 ಮಾರ್ಕ್ಸ್ ಒಳಗೆ ಒಂದು ನ್ಯೂಮರಿಕಲ್ ಟೈಪ್ ಕ್ವೆಶನ್ ನಮಗೆ ಬರ್ಬೇಕಂತ ಹೇಳಿ ರೂಲ್ ಅದ್ರಿ. ಸೊ ಒಂದು ನ್ಯೂಮರಿಕಲ್ ಟೈಪ್ ನಿಮಗೆ ಕ್ವೆಶನ್ ಇಲ್ಲಿ ಬರ್ಬೋದು. ದಟ್ ಮೇ ಬಿ ಫ್ರಮ್ ನ್ಯೂಕ್ಲಿಯರ್ ಆರ್ ದಟ್ ಮೇ ಬಿ ಫ್ರಮ್ ಆಟಮ್, ರೈಟ್. ಸೊ ಯು ಹ್ಯಾವ್ ಟು ಪ್ರಿಪೇರ್ ದಟ್. ನೆಕ್ಸ್ಟ್ ನೋಡ್ರಿ, ಇನ್ನು 3 ಮಾರ್ಕ್ಸ್ ಒಳಗೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಒಳಗೆ ನಮ್ಗೆ ಯಾವ ಕ್ವೆಶನ್ಸ್ ಬರ್ಬೋದು? ಸಿ ಇಲ್ಲೇ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಮೇಲೆ, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮೇಲೆ ನಮಗೆ ಮ್ಯಾಕ್ಸಿಮಮ್ ಟೈಮ್ಸ್ ಕ್ವೆಶನ್ಸ್ ಬಂದವ್ರಿ. ನೋಡ್ರಿ ಇವು ಎರಡು ಮೋಸ್ಟ್ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವೆಶನ್ಸ್ ಇದ್ರೊಳಗೆ ಅದಾವ. ಲಾಸ್ಟ್ ಇಯರ್ ನಮಗೆ ಮಾರ್ಚ್ 2023 ಒಳಗೆ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮೇಲೆ ಬಂದಿತ್ತು, ಕರೆಕ್ಟ್. ಸೊ ದೀಸ್ ಆರ್ ದ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಇನ್ ದಿಸ್ ಚಾಪ್ಟರ್. ನೆಕ್ಸ್ಟ್ ನೋಡ್ರಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್. ಇದ್ರೊಳಗೆ ನಮಗೆ 3 ಮಾರ್ಕ್ಸ್ ಪಾಸಿಬಿಲಿಟೀಸ್ ಜಾಸ್ತಿ ಅದಾವೆ. So these many questions are important in electric potential and capacitance. Nodri system of charges, the potential energy mel derivation ade. Electric relation between electric field and electric potential, most important question in 3 marks in this, right? So ee tara namage energy stored the question adari, but this has been deleted. Ee question namage delete agitre, ee derivation namage delete agitre, right? So iden nimage ee question ನೀವು ಮಾಡುವಂತ ಅವಶ್ಯಕತೆ ಇಲ್ಲ. ಈ derivation ನಮಗೆ completely delete ಆಗಿದ್ರೆ. So almost on 5 to 6 questions ನಿಮಗೆ ಇಲ್ಲಿ ಸಿಗ್ತಾವ್ರಿ, correct. So this is for electric potential and capacitance. Next ನೋಡ್ರಿ current electricity ಒಳಗೆ ನಮಗೆ 3 ಮಾರ್ಕ್ಸ್ ಡೆರಿವೇಷನ್ಸ್ ಆವ. ಡ್ರಿಫ್ಟ್ ವೆಲಾಸಿಟಿ, ಆಮೇಲೆ ರಿಲ್ಯಾಕ್ಸೇಷನ್ ಟೈಮ್ ಟರ್ಮ್ಸ್ ಒಳಗೆ ನಮಗೆ ಡ್ರಿಫ್ಟ್ ವೆಲಾಸಿಟಿ ಈಕ್ವೇಷನ್ ಡೆರೈವ್ ಮಾಡ್ರಿ. ದಟ್ ಇಸ್ ದ ಫಸ್ಟ್ ಈಕ್ವೇಷನ್. ಆಮೇಲೆ ವೆಕ್ಟರ್ ಫಾರ್ಮ್ ಆಫ್ ಓಮ್ಸ್ ಲಾ ಇದು. ಅನಂತರ ರೆಸಿಸ್ಟೆನ್ಸಸ್ ಕನೆಕ್ಟೆಡ್ ಇನ್ ಸೀರೀಸ್ ಅಂಡ್ ಪ್ಯಾರಲಲ್. ಇದು ಬ್ಯಾಟ್ರಿ ಇದು ಕ್ವೆಶನ್ ನಮಗೆ ಡಿಲೀಟ್ ಆಗೈತ್ರಿ. ದಿಸ್ ಕಾನ್ಸೆಪ್ಟ್ ಹ್ಯಾಸ್ ಬಿನ್ ಡಿಲೀಟೆಡ್. ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್. ಸೊ ಇದು ಪಾಸಿಬಲ್ ಇಲ್ಲ, ಅದು ಬಿಟ್ಟು ಬಿಡ್ರಿ. ಸೊ ದೀಸ್ ಆರ್ ದ ಪಾಸಿಬಲ್ ಕ್ವೆಶನ್ಸ್ ಆನ್ ಕರೆಂಟ್ ಎಲೆಕ್ಟ್ರಿಸಿಟಿ, ರೈಟ್. ಓಕೆ, ನೆಕ್ಸ್ಟ್ ನೋಡ್ರಿ 3 ಮಾರ್ಕ್ ಕ್ವೆಶನ್ಸ್ ಇನ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಇಲ್ಲೂ ಪಾಸಿಬಿಲಿಟಿ ನಮಗೊಂದು 4-5 ಕ್ವೆಶನ್ಸ್ ಅದಾವ, ರೈಟ್. ಸೊ ಮೆನಿ ಟೈಮ್ಸ್ ದೀಸ್ ಕ್ವೆಶನ್ಸ್ ಹಾವ್ ಬಿನ್ ಆಸ್ಕ್ಡ್. ಇಲ್ಲ ನೋಡ್ರಿ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಆಕ್ಟಿಂಗ್ ಆನ್ ಮೂವಿಂಗ್ ಚಾರ್ಜ್, ಇದ್ರ ಮೇಲೆ ಬಹಳ ವೆರೈಟಿ ಕ್ವೆಶನ್ಸ್ ಬಂದವ್ರಿ. ನೋಡ್ರಿ 1 ಮಾರ್ಕ್ ಸೆಕ್ಷನ್ ಒಳಗೂ ಇದ್ರ ಮೇಲೆ ಕ್ವೆಶನ್ಸ್ ಬಂದವ್ರೆ ಪ್ರೀವಿಯಸ್ಲಿ, ಕರೆಕ್ಟ್. ಅದ್ ಬಿಟ್ರೆ ನಿಮಗೆ ಇಲ್ಲಿ ಕಂಪ್ಲೀಟ್ 3 ಮಾರ್ಕ್ಸ್ ಬರುವಂತ ಕ್ವೆಶನ್ಸ್ ಇಲ್ಲದವ್ರೆ. ಅಂಪಿಯರ್ ಸರ್ಕ್ಯೂಟ್ ಲಾ, ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಡ್ಯೂ ಟು ಲಾಂಗ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ರೈಟ್. ಅನಂತರ ಇಲ್ಲಿ ಗ್ಯಾಲ್ವನೋಮೀಟರ್, ಕನ್ವರ್ಷನ್ ಆಫ್ ಗ್ಯಾಲ್ವನೋಮೀಟರ್ ಮೇಲೆ ನಮಗೆ ಕ್ವೆಶನ್ಸ್ ಅದಾವೆ, ರೈಟ್. 3 ಮಾರ್ಕ್ಸ್ಗೆ ಈಸಿ ಅದಾವ್ರಿ, ಕಾನ್ಸೆಪ್ಟ್ಸ್ ಈಸಿ ಅದಾವೆ. ಯು ಪ್ರಿಪೇರ್ ದಿಸ್ ವೆರಿ ವೆಲ್, ಕರೆಕ್ಟ್. ಓಕೆ, ನೆಕ್ಸ್ಟ್ ವಿಲ್ ಗೋ ಫಾರ್ ನೆಕ್ಸ್ಟ್ ಕಾನ್ಸೆಪ್ಟ್ ನೌ, ದಟ್ ಇಸ್ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್.
ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ನಾಗರಿ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಕಂಪ್ಲೀಟ್ ಕಾನ್ಸೆಪ್ಟ್ ತೆಗೆದಾನೆ. ಸೊ ಹಿಂಗಾಗಿ ಪಾಸಿಬಿಲಿಟೀಸ್ ಇಲ್ಲಿ ಉಳಿದಿರುವಂಥದ್ದು ಯಾವಪ್ಪ ಅಂತಂದ್ರೆ ಒಂದು ಗಾಸ್ ಲಾ, ಅದು ಬಿಟ್ಟರೆ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಮಟೀರಿಯಲ್ಸ್. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಯು, ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಮಟೀರಿಯಲ್ಸ್. ಶ್ಯೂರ್ ಶಾರ್ಟ್ ಈ ಕಾನ್ಸೆಪ್ಟ್ ಮೇಲೆನೇ ಕ್ವೆಶನ್ ಅವ್ರು ಹಾಕ್ಬೇಕ್ರಿ, ಹಾಕಿದ್ರೆ ರೈಟ್. ಸೊ ಇವೆಲ್ಲ ಕ್ವೆಶನ್ಸ್ ಹೋಗಿದಾವ್ರೆ, ಇವೆಲ್ಲ ಅರ್ತ್ಸ್ ಮ್ಯಾಗ್ನೆಟಿಸಮ್ ಮೇಲೆ ಇರುವಂತ ಕ್ವೆಶನ್ಸ್ ರೀ. ಇವು ಬಹಳ ಸರಿ ಬರ್ತಿದ್ದು, ಬಟ್ ಇವೆಲ್ಲ ಈಗ ಡಿಲೀಟ್ ಮಾಡಿರೋದ್ರಿಂದ ಇನ್ನು ಉಳಿದಿರುವಂತ ಪಾಸಿಬಿಲಿಟಿ ಎಷ್ಟು ಅದಾವ್ರಿ. ಇದು ಬಿಟ್ಟರೆ ಭಾಳ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಮ್ಯಾಗ್ನೆಟಿಕ್ ಬಾರ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಮೇಲೆ ನಿಮಗೆ ಬರ್ಬೋದು ರೈಟ್. ಓಕೆ, ನೆಕ್ಸ್ಟ್ ನೋಡ್ರಿ, ಸೆಮಿ ಕಂಡಕ್ಟರ್ಸ್ ನಲ್ಲಿ 3 ಮಾರ್ಕ್ಸ್ ಕ್ವೆಶನ್ಸ್ ನೋಡ್ರಿ. ಇಲ್ಲಿ ರೆಡ್ ಕಲರ್ ಏನದಾವಲ್ಲ ಇವೆಲ್ಲ ಡಿಲೀಟೆಡ್ ಕಾನ್ಸೆಪ್ಟ್ಸ್ ರೀ. ಐ ವಿಲ್ ಟ್ರೈ ಟು ಡಿಲೀಟ್ ದ ಕಾನ್ಸೆಪ್ಟ್ಸ್, ಅಥವಾ ನಾ ಏನಿಗೆ PDF ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಚಾನಲ್ ನಲ್ಲಿ ಹಾಕ್ತೀನಿ. ಆ PDF ಅಲ್ಲಿ ನಾನು ಆಲ್ಮೋಸ್ಟ್ ಡಿಲೀಟೆಡ್ ಕಾನ್ಸೆಪ್ಟ್ಸ್ ರೆಡ್ ಮಾಡಿರ್ತೀನಿ, ಇಲ್ಲ ತೆಗೆದು ಹಾಕಿರ್ತೀನಿ ರೈಟ್. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಎಷ್ಟು ನಮಗೆ ಇಲ್ಲಿ ಕಾನ್ಸೆಪ್ಟ್ಸ್ ಇಲ್ಲಿ ಇದ್ರೊಳಗೆ ನೋಡ್ರಿ. ಜೆನರ್ ಡಯೋಡ್, ಡಿಫರೆನ್ಸ್ ಬಿಟ್ವೀನ್ ಎನ್ ಟೈಪ್, ಪಿ ಟೈಪ್, ಇಂಟ್ರಿನ್ಸಿಕ್ ಅಂಡ್ ಎಕ್ಸ್ಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ಸ್, ಎನರ್ಜಿ ಬ್ಯಾಂಡ್ಸ್, ಈ ಕಾನ್ಸೆಪ್ಟ್ಸ್ ಮೇಲೆ 3 ಮಾರ್ಕ್ಸ್ ಕ್ವೆಶನ್ಸ್ ಬರುವಂತ ಚಾನ್ಸಸ್ ಅದಾವ. ಈಸಿಯೆಸ್ಟ್ ಆನ್ಸರ್ಸ್ ಅದಾವ್ರಿ. ರೀಡ್ ದಿಸ್ ಕೇರ್ಫುಲಿ ಅಂಡ್ ರೈಟ್ ಇಟ್ ಎಫೆಕ್ಟಿವ್ಲಿ. ಸರಿಯಾಗಿ ಬರೀರಿ ಅದನ್ನ ಎಫೆಕ್ಟಿವ್ಲಿ. 1 ಮಾರ್ಕ್ಸ್ ನಿಮ್ಗೆ ಲೂಸ್ ಆಗಬಾರ್ದು, ಆ ತರ ಬರೀರಿ ರೈಟ್. ಓಕೆ, ದಟ್ ಇಸ್ ಆಲ್ ಅಬೌಟ್ ಸೆಮಿ ಕಂಡಕ್ಟರ್ಸ್. ನೆಕ್ಸ್ಟ್ ಅಟಮ್ಸ್ ಒಳಗೆ ನೋಡ್ರಿ. ಅಟಮ್ಸ್ ಒಳಗೆ ಈಗ ನಮಗೆ ಇಲ್ಲಿ ರೇಡಿಯಸ್ ಮತ್ತು ವೆಲಾಸಿಟಿದ ಡೆರಿವೇಶನ್ಸ್ ಡಿಲೀಟ್ ಆಗಿದಾವ್ರಿ, ಎನರ್ಜಿದ ಡೆರಿವೇಶನ್ ಅದ ರೈಟ್. ಸೊ ಹಿಂಗಾಗಿ ನಮ್ಗೆ ಇಲ್ಲಿ ಬೋರ್ಸ್ ಪಾಸ್ಟುಲೇಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಅದು ಬಿಟ್ಟರೆ ನೆಕ್ಸ್ಟ್ ಟೋಟಲ್ ಎನರ್ಜಿದ ಡೆರಿವೇಶನ್ ಏನಿದೆ ಅದು ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಸೊ ಈ ಕಾನ್ಸೆಪ್ಟ್ ಮೇಲೆ ನಮಗೆ ಕ್ವೆಶನ್ಸ್ ಬರುವಂತ ಪಾಸಿಬಿಲಿಟಿ ಅದ. ಅಟಮ್ಸ್ ನಲ್ಲಿ ನಿಮಗೆ 5 ಮಾರ್ಕ್ಸ್ ಕ್ವೆಶನ್ ಬರೋದಿಲ್ಲ, ಯಾಕಂದ್ರೆ ಇದ್ರದ್ದು ವೇಟೇಜ್ 4 ಮಾರ್ಕ್ಸ್ ಅದ. ಸೊ ಬಂದ್ರೆ 3 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ 1 ಮಾರ್ಕ್ಸ್ ಒಳಗನ ಬರಬೇಕು ರೈಟ್. ಸೊ ಹಿ ಮೇ ಪುಟ್ 3 ಮಾರ್ಕ್ ಕ್ವೆಶನ್ ಫ್ರಮ್ ದಿಸ್ ಅಂಡ್ 1 ಮಾರ್ಕ್ ಇನ್ MCQs, ಆರ್ 2 ಮಾರ್ಕ್ಸ್ ಇನ್ ದಿಸ್ ಅಂಡ್ 1 ಮಾರ್ಕ್ ಇನ್ MCQ. ಈ ತರ ಏನಾದ್ರು ಬ್ಯಾಲೆನ್ಸ್ ಮಾಡ್ಬೋದು ರೈಟ್. ಓಕೆ, ನೆಕ್ಸ್ಟ್ ನೋಡ್ರಿ, ಇನ್ನು ನ್ಯೂಕ್ಲಿಯಾ ಒಳಗೆ ನೋಡ್ರಿ, ಯು ಡೋಂಟ್ ಫಾರ್ಗೆಟ್ ಟು ಡೂ ದಿಸ್ ಥಿಂಗ್ಸ್. ಸಿಂಪಲ್ ಪ್ರಾಬ್ಲಮ್ಸ್ ಫ್ರಮ್ ನ್ಯೂಕ್ಲಿಯಾ ಇನ್ ಬೈಂಡಿಂಗ್ ಎನರ್ಜಿ ಅಂಡ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ಸಿಂಪಲ್ ಕ್ವೆಶನ್ಸ್ ಅದಾವ್ರಿ. ಬೆಸ್ಟ್ ಆಫ್ ಅಗದಿ ಈಸಿ ಕ್ವೆಶನ್ಸ್ ಅದಾವ. ಇದನ್ನ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡೇನ ಹೋಗ್ರಿ. ಯು ವಿಲ್ ಗೆಟ್ 3 ಮಾರ್ಕ್ ನ್ಯೂಮೆರಿಕಲ್ ಆನ್ ನ್ಯೂಕ್ಲಿಯಾ ರೈಟ್. ದೇರ್ ಇಸ್ ದ ಮ್ಯಾಕ್ಸಿಮಮ್ ಪಾಸಿಬಿಲಿಟಿ ಆಫ್ ಗೆಟಿಂಗ್ ದಟ್. ಓಕೆ, ಸೊ ದಟ್ ಇಸ್ ಆಲ್ ಅಬೌಟ್ ಪಾರ್ಟ್ ಡಿ ಅಂಡ್ ಪಾರ್ಟ್ ಸಿ. ಇನ್ ನೆಕ್ಸ್ಟ್ ನೋಡ್ರಿ, ಈಗ ನಾವು ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ in part D as well as part C. So my suggestion is go and read according to the sections of the question paper only. ಈಗ ನಾ ಏನು ಹೇಳಿದ್ನಿ, ಇದ ಸ್ಟ್ರಾಟಜಿ, ಸೆಕ್ಷನ್ ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ಓದ್ರಿ. So that you will get a very good confidence. You can cover the syllabus in a very easy way. ಎಫೆಕ್ಟಿವ್ ಆಗಿ ನೀವು ಓದಬಹುದು, ಎಫೆಕ್ಟಿವ್ ಆಗಿ ಸಿಲೆಬಸ್ ನೀವು ಕವರ್ ಮಾಡ್ಕೋಬಹುದು ರೈಟ್. ಸೊ ಫಸ್ಟ್ ನೀವು ಪಾರ್ಟ್ ಡಿ ಏನ್ ಬೇಕಾ ಪಾರ್ಟ್ ಡಿ ಪರ್ಫೆಕ್ಟ್ ಮಾಡ್ಕೋರಿ, ಪಾರ್ಟ್ ಸಿ ಪರ್ಫೆಕ್ಟ್ ಮಾಡ್ಕೋರಿ, ಪಾರ್ಟ್ ಬಿ ಪರ್ಫೆಕ್ಟ್ ಮಾಡ್ಕೋರಿ, ಅನಂತರ ಪಾರ್ಟ್ ಎ ಹೋಗ್ರಿ ರೈಟ್. ಸೊ ಡೋಂಟ್ ರೀಡ್ ದ ಎಂಟೈರ್ ಸಿಲೆಬಸ್ ಫ್ರಮ್ ಫಸ್ಟ್ ಲೈನ್ ಟು ಲಾಸ್ಟ್ ಲೈನ್, ಫ್ರಮ್ ಫಸ್ಟ್ ಚಾಪ್ಟರ್ ಟು ಲಾಸ್ಟ್ ಚಾಪ್ಟರ್. This is not the time to read like that. Is this clear? So I hope this strategy will help you. If you need any more help, please may put a comment in the comment box. And thank you so much for watching the channel and supporting the channel. Please keep watching the channel and supporting the channel. Thank you so much.